ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ರಾಗವನ್ನು ಹಾಡಿ ದೇವರನ್ನ ನಾವು ಮಹಿಮೆ ಪಡಿಸಿದ್ದೇವೆ. ಈಗ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ, ಅದರಲ್ಲಿ 31ನೇ ವಚನವಾಗಿದೆ. ಹಲ್ಲೆಲೂಯಾ. ಇದಲ್ಲದೆ ಮನುಷ್ಯ ಕುಮಾರನು ಹ್ಮ್ ತನ್ನ ಮಹಿಮೆಯಿಂದ ಹ್ಮ್ ಎಲ್ಲಾ ದೇವದೂತರೊಂದಿಗೆ ಹ್ಮ್ ಕೂಡಿ ಬರುವಾಗ ಹ್ಮ್ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಸಾಕು. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ, ಆಕಾಶದಿಂದ ಇಳಿದು ಬಂದು ಮಹಿಮೆಯ ಸಿಂಹಾಸನ ದೇವರ ಯೇಸು ಸ್ವಾಮಿ ಕೂಡಿ ಬಂದಾಗ ಹೇಳ್ತದೆ, ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಹಾಲೆಲೂಯಾ. ಮಹಿಮೆಯ ಸಿಂಹಾಸನ ಕೂತುಕೊಂಡು ದೇವರು ತನ್ನ ಪ್ರಜೆಗಳಿಗೆ, ಅಂದರೆ ಈ ಭೂಮಿ ಮೇಲಿರೋ ಎಲ್ಲರಿಗೂ ನ್ಯಾಯ ತೀರಿಸುವಂತ ಸಮಯ. ಮತ್ತಾಯನ ಬರೆದ ಸುವಾರ್ತೆ, ಇದೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 20-21ನೇ ವಚನದಿಂದನೂ ಹಾಗೆ ಬರೆಯಲ್ಪಟ್ಟಿದೆ. ಎಲ್ಲಾ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಂಡು ಮತ್ತು ಎಲ್ಲಾ ದೇಶದ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಅಲ್ವಾ? ಏನಂತಿಲ್ಲಿ ಎಲ್ಲ ದೇಶದ ಜನರಿಗೆ, ಅಂದರೆ ಅರ್ಥ ಇಡೀ ಪ್ರಪಂಚದಲ್ಲಿರುವ ಮಾನವ ಕುಲಕ್ಕೆ ದೇವರು ಕರೆದಿದ್ದಾರೆ. ಏನಂತ ಇನ್ನೊಂದ್ಸಲ ಓದು. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಅಲ್ಲಿ ಏನು? ಎಲ್ಲ ದೇಶದ ಜನರಿಗೆ ಕೂಡಿಸಲ್ಪಡುವರು. ಇಲ್ಲಿ ನಾವು ವಾಕ್ಯ ಓದಬೇಕಾದ್ರೆ ನಮ್ಮ ಮನೆಯಲ್ಲಿ ಮಾತ್ರ ಈ ಒಂದು ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಒಂದು ದಿವಸ ನಾವೆಲ್ಲ ಎಲ್ಲಿ ಹೋಗ್ಬೇಕು? ದೇವರು ನ್ಯಾಯ ವಿಚಾರಣೆ ದಿನಗಳಲ್ಲೆಲ್ಲ ನಾವು ಅಲ್ಲಿ ಸೇರ್ಬೇಕಾಗ್ತದೆ. ಅದಕ್ಕೆ ಆ ನ್ಯಾಯ ವಿಚಾರಣೆಗೆ ಒಳಗಾಗಬಾರದು ಅಂತಂದರೆ ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ನಾವು ಆ ನ್ಯಾಯ ವಿಚಾರಣೆಯಲ್ಲಿ ನಿಲ್ಲದಂತೆ ದೇವರೇ ನಮ್ಮನ್ನ ಕಾಪಾಡು. ಅಲ್ಲಿ ಈಗ ಒಂದು ಕಳ್ತನ ಮಾಡದೆ ಸುಳ್ಳು ಹೇಳಿದ್ರೆ ಕೋರ್ಟಲ್ಲಿ ಅವರಿಗೆ ಮಾತ್ರ ನಿಲ್ಲಿಸ್ತಾರೆ. ಬಾಕಿಯವ್ರಿಗೆ ನಿಲ್ಲಿಸ್ತಾರ? ರಸ್ತೆ ಮೇಲೆ ಹೋಗೋರಿಗೆ ಇಲ್ಲ ತಾನೆ. ಅವ್ರು ಯಾಕೆಂದ್ರೆ ಅವ್ರು ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಅವ್ರಿಗೆ ಸವಾಸನೆ ಬೇಡ. ಪೊಲೀಸ್ ಅಂದ್ರೆ ಹೆದರಿಕೆ, ಕೋರ್ಟ್ ಅಂದ್ರೆ ಹೆದರಿಕೆ, ಅಂತವ್ರಿಗೆ ಕೆಲಸ ಮಾಡೋದಿಲ್ಲ. ಹಾಗೆ ದೇವರ ಭಯ ಇದ್ದಂಥವ್ರು ನಾವು ಆ ಕೆಲಸ ಮಾಡ್ತೀವಾ? ಆದರೂ ಮಾಡ್ತಾರೆ. ಯಾಕಂದ್ರೆ ದೇವ್ರ ಕಣ್ಣಿಗೆ ಕಾಣೋದಿಲ್ಲಲ್ಲ. ಬೇರೆ ಈ ಪುಸ್ತಕದಲ್ಲಿ ಬರ್ದಿದ್ಯಲ್ಲ, ನೀ ಯಾರಿಗಾರು ಕೇಳೋ, 4 ಜನಕ್ಕಾಗಿದ್ದು ನನಗಾಗುತ್ತೆ, 5 ಜನಕ್ಕಾಗಿದ್ದು ನನಗಾಗುತ್ತೆ. ಹಲ್ಲೆಲೂಯಾ. ಯಾಕೆ ನಿನಗೆ 4 ಜನಕ್ಕಾಗಿದ್ದು ನಿನಗೆ ಆಗ್ಬೇಕು? ನನ್ನ ಪ್ರಶ್ನೆ. ಆ 4 ಜನದಲ್ಲಿ ನೀನು ವ್ಯತ್ಯಾಸವಾಗಿರಬೇಕು. ಆ 4 ಜನ ದ್ರೋಹದ ಕೆಲಸ ಮಾಡ್ತಿದ್ರೆ ಅವರಿಗೆ ನೀನು ಪರಲೋಕ ಮಾರ್ಗವನ್ನು ತೋರಿಸ್ಬೇಕು, ವಾಕ್ಯದ ಹಿಡಿದುಕೊಂಡು. ಹಲ್ಲೆಲೂಯಾ. ಇದಕ್ಕೆ ದೇವರು ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಶುದ್ಧಿ ಮಾಡಿ ಆ ವಾಕ್ಯವನ್ನು ಅವ್ರ ಮನಸ್ಸಿಗೆ ದೇವರು ತಿಳಿಸ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಹಾಕುತ್ತಾ ಇದ್ದಾರೆ. ಪ್ರಿಯನೇ, ನೀವು ಈ ವಾಕ್ಯವನ್ನು ತಿಳಿದಾಗ ಅಯ್ಯಯ್ಯೋ ಈ ತರ ಎಲ್ಲ ಒಂದು ಬೇಡಪ್ಪ, ಈ ತರ ನಮ್ಗೆಲ್ಲ ಯಾಕೆ ಬೇಕು ನರಕ? ನಮಗೆ 60, 70, 80 ವರ್ಷ ಬದುಕ್ಬಿಟ್ಟು ನಮ್ಮ ಯಾಕೆ ತೆಗೆದುಕೊಂಡೋಗಿ ನಮ್ಮ ಆತ್ಮ ಯಾಕೆ ನರಕದಲ್ಲಿ ಹಾಕಬೇಕು? ಹಲ್ಲೆಲೂಯಾ. ಅದಕ್ಕೆ ಶರೀರಧಾರಿ ಆಗಿರ್ಬೇಕಾದ್ರೆ ಕ್ಷಮೆ ದಮೆ. ಈಗಲೇ ಎಂತ ದ್ರೋಹ ಮಾಡಿರು, ಎಂತ ಪಾಪ ಮಾಡಿರು, ಎಷ್ಟೇ ಕದ್ದಿರು, ದೇವ್ರ ಹತ್ರ ಹೋಗ್ಬಿಡು, ಸ್ವಾಮಿ ನನ್ನ ಕ್ಷಮಾ ಮಾಡು ದೇವ್ರೆ, ನನಗೆ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡಿಬಿಟ್ಟೆಪ್ಪ, ನನ್ನ ಇನ್ಮೇಲೆ ಈಗ ತಪ್ಪು ಮಾಡಲ್ಲ ಅಂತ ಹೇಳು. ಯಾಕಂದ್ರೆ ಒಬ್ರು ವ್ಯಭಿಚಾರಿ ಸ್ತ್ರೀಗೆ ಅದೇ ರೀತಿ ದೇವ್ರು ಹೇಳಿದ್ರು, ಎದ್ದಳಮ್ಮ, ಇವತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಇನ್ನು ಮುಂದೆ ನೀವು ಪಾಪ ಮಾಡಬೇಡ ಅಂತ ಸ್ವಾಮಿ. ಯಾಕಂದ್ರೆ ಕೆಳಗಡೆ ಇಟ್ಕೊಂಡು ಏನೋ ಬರಿತಾ ಇದ್ರು. ಆ ದೇಶದ ಜನರು ಆಕೆನ ಕಲ್ಲು ಹೊಡೆದು ಸಾಯಿಸಕ್ ಬಂದಿದ್ರು. ಅದಕ್ಕೆ ದೇವ್ರು ಕೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವಾ? ಹಾಕ್ರಿ ಕಲ್ಲು. ಪಾಪ ಮಾಡಿದವನು ಯಾರು ಪಾಪ ಮಾಡಿಲ್ಲ ಅವನು ಮೊದಲು ಕಲ್ಲು ಹಾಕಿ. ಅಲ್ಲಿ ಎಲ್ಲ ದ್ರೋಹಿಗಳೇ, ಎಲ್ಲಾರು ಪಾಪಿಗಳೇ. ಅವಾಗ ಅವೆಲ್ಲ ಕಲ್ಲು ಕೆಳಗೆ ಹಾಕಿ ಹೋಗಿಬಿಟ್ರು. ದೇವ್ರು ಎಂತ ಕರುಣ ನೋಡು. ಆಕೆಗೂ ಗೊತ್ತು ನಾನು ವ್ಯಭಿಚಾರ ಮಾಡಿದ್ರೆ ತಪ್ಪು ಅಂತ, ಆಕೆಗೂ ಗೊತ್ತು. ಆದರೆ ಅವಳು ಯಾವ ಇದಕ್ಕೆ ಮಾಡಿದ್ಲು ಅದು ರೀಸನ್ ಅಲ್ಲ, ದೇವರ ದೃಷ್ಟಿಗೆ ತಪ್ಪೇ. ಸಾವಿರ ಕಥೆಗಳನ್ನ ಕೇಳ್ತಾರೆ, ಅಂತವ್ರ ಹತ್ರ ಕೇಳ್ರಿ, ಅಂತವ್ರ ಹತ್ರ ಹೋಗಿದ್ದು ಗಂಡಸರಿಗೆ ಕೇಳ್ರಿ.
ಸಾವಿರ ತಪ್ಪುಗಳು, ಸಾವಿರ ರೀಸನ್ಗಳು ಹೇಳ್ತಾರೆ ನಿಮಗೆ. ನೀನ್ ಕೇಳ್ತೀಯ ರೀಸನ್, ದೇವ್ರು ಕೇಳ್ಬೇಕಲ್ಲ. ಹಾಲೆಲೂಯ. ಪರಮಾತ್ಮನು ಪರಿಶುದ್ಧನು, ನೀತಿವಂತನು, ಅವನು ಸಜ್ಜನನನ್ನ ಕಾಪಾಡುವಂತವನಾಗಿದ್ದಾನೆ. ಯಾರು ನೀತಿವಂತರು? ಅವರ ಮಾರ್ಗದಲ್ಲಿ ನಡೆಯುವಂತವ್ರು. ಅವ್ರ ಮಾರ್ಗವೇ ಇದು. ಹಾಲೆಲೂಯ. ಅವ್ರ ಮಾರ್ಗವೇ ಇದು. ಆ ಮಾರ್ಗ ಹಿಡಿದುಕೊಂಡು ಯಾರು ಅವ್ರ ಹೆಜ್ಜೆಯ ಜಾಡಿನಲ್ಲಿ ಹೀಗೆ ನಡೀತೀರೋ, ಯೇಸು ಸ್ವಾಮಿ ನಡೆದ ಮಾರ್ಗ, ಆ ಮಾರ್ಗದಲ್ಲಿ ನಡೀತಿರೋ, ನಿಮ್ಮನ್ನ ಈ ದೇಶ ಅಲ್ಲ, ಯಾವ ಲೋಕವನ್ನು ಯಾವ ಲೋಕದವು ಏನು ಮಾಡ್ಲಿಕ್ಕಾಗಲ್ಲ. ಈ ಲೋಕದ ಜನ ಇರ್ಲಿ, ಇಹಲೋಕದ ಅಧಿಪತಿ ಸೈತಾನನ ಸತ್ತ ನಿಮ್ಮನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿಮ್ಮ ಕಣ್ಣು ಮುಂದೆ ತಂತದ್ದು ವಿಚಿತ್ರವಾದ ಇದನ್ನ ತೋರಿಸ್ತಾನೆ. ಬಾ ನೋಡಿ, ಇಂತಿಂತ ವೈಭವ ಅಲ್ಲ ನಿನ್ನ ಮುಂದೆ ಇಟ್ಟಿದ್ದೇನೆ. ಹಾಲೆಲೂಯ. ನಿನಗೆ ಅಡ್ಡ ದಾರಿ ಬೇಕಾದಷ್ಟಿದೆ, ನೀತಿವಂತನ ದಾರಿ ಒಂದೇ ಅಲ್ವಾ? ಈಗ ನೀನು ಅನ್ಯಾಯ ಮಾಡು, ಮೋಸ ಮಾಡು, ಎಷ್ಟು ದಾರಿಗಳಿದೆ ನಿಮ್ಗೆ ಈ ಭೂಮಿ ಮೇಲೆ. ಬೇಕಾದಷ್ಟು ದಾರಿ ಮಾರ್ಗಗಳಿದೆ, ಆದ್ರೆ ನೀತಿ ಮಾರ್ಗ ಒಂದೇ ಮಾರ್ಗ. ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋದ್ರೂ ಹೋಗ್ಬೋದು, ದೇವರ ರಾಜ್ಯ ಸೇರುವುದು ಕಷ್ಟ ಅಂತಾರೆ ಸ್ವಾಮಿ. ಯಾಕೆ? ಮತ್ತೆ ಸುವಾರ್ತೆ ಅದರೊಳಗೆ 22ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಕರೆಯಲ್ಪಟ್ಟರು ಬಹಳ ಜನ, ಹಾಲೆಲೂಯ, ಆಯಲ್ಪಟ್ಟವರು ಸ್ವಲ್ಪ ಜನ. ಇವತ್ತು ಇಡೀ ಜಗತ್ತಿಗೆ ದೇವರು ಕರೆದಿದ್ದಾರೆ. ಇಡೀ ಪ್ರಪಂಚಕ್ಕೆ ಎಲ್ಲ ಗೊತ್ತು ಯೇಸು ಸ್ವಾಮಿ ಯಾರು ಎಂಬುದಾಗಿ ಗೊತ್ತು. ಅದರಲ್ಲಿ ಅಂಗೀಕಾರ ಮಾಡಿದವರು ಎಷ್ಟು, ಅಂಗೀಕಾರ ಮಾಡದೇ ಇರುವರು ಎಷ್ಟು. ಹಾಲೆಲೂಯ. ಅದಕ್ಕೆ ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಹೇಳುವವರ ದೇವರ ರಾಜ್ಯ ಸೇರುವುದಿಲ್ಲ. ಇವತ್ತು ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ನೀವು ಯಾರು ಮಾಡಿದಿರಿ, ಬನ್ರಿ ಒಳಗಡೆ. ಹಾಲೆಲೂಯ. ಯಾರು ಚಿತ್ತ ಮಾಡಲಿಲ್ಲ, ಸುಮ್ಮನೆ ನಾಮೋದಯಾಗಿ ಕ್ರಿಸ್ತರಾಗಿ ಜೀವಿತ ಮಾಡೋಂಥವ್ರಿಗಿಲ್ಲ, ಆ ಸ್ಥಳದಲ್ಲಿ ಜಾಗವೇ ಇಲ್ಲ. ಹಾಲೆಲೂಯ. ಇದು ನೀತಿವಂತನಾದ ದೇವರು ಪ್ರಕಟ ಮಾಡುವಂತದ್ದಾಗಿದೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ. ಎಷ್ಟು ಕೋಟಿ 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 ಸೈನ್ಯಗಳು, ದೇವದೂತರು ಆರಾಧಿಸುವ ಕರ್ತರು, ಆರಾಧನೆ ಮಾಡುವಂತ ಕರ್ತನು. ಅಂಥ ಕರ್ತರಿಗೆ ನಾವು ಯಾವ ಲೆಕ್ಕ? ಹಾಲೆಲೂಯ. ಹಾಗಾಗಿ ಅವರು ನಮ್ಮನ್ನ ಶಿಷ್ಯನಾಗಿ ಮಾಡಲಿಲ್ಲ, ನನ್ನ ಮಕ್ಕಳೇ ಅಂತ ನಮ್ಗೆ ಒಂದು ಪಟ್ಟ ಕೊಟ್ಟಿದ್ದಾರೆ, ಒಂದು ನೇಮ್, ಒಂದು ಹೆಸರು ಕೊಟ್ಟಿದ್ದಾರೆ, ನನ್ನ ಮಗಳು, ನನ್ನ ಮಗನು ಎಂಬುದಾಗಿ. ಮಕ್ಕಳು ತಂದೆ ಹತ್ರ ಹೋಗ್ಬೇಕಾದ್ರೆ ಹೇಗಿರ್ಬೇಕು? ಕೊಳ್ಕ ಪಳ್ಕ ಡ್ರೆಸ್ ಹಾಕೊಂಡು ಹೋಗೋದಾ? ಇಲ್ಲ, ನೀಟಾದ ಡ್ರೆಸ್ ಹಾಕೊಂಡು, ಒಳ್ಳೆ ಸ್ನಾನಗಿನ ಮಾಡಿಸಿ ಒಳ್ಳೆ ಡ್ರೆಸ್ ಹಾಕಿಕೊಂಡು, ನಿನ್ನ ಮನಸ್ಸು ಶುದ್ಧಿ ಇಟ್ಟುಕೊಂಡು. ಆದ್ರೆ ಪರಲೋಕ ಹಾಗಲ್ಲ. ಹೇಳ್ತಾ ಇರೋದು, ನಿನಗೆ ವಾಕ್ಯದಲ್ಲಿ ನಡಿಬೇಕಾದ್ರೆ ಹೇಗೆ ಜೀವಿಸಬೇಕು ಎಂಬುದಾಗಿ ಒಂದು ಉದಾಹರಣೆ ಕೊಟ್ಟಿದ್ದೆ ನಿಮಗೆ. ಈಗ ರಾಜ ಮಾರ್ಗದಲ್ಲಿರುವಂತವರು, ಈಗ ದೊಡ್ಡ ದೊಡ್ಡ ರಾಜಗಳು, ದೊಡ್ಡ ದೊಡ್ಡ ಆ ಕಂಪನಿ ಮಾಲೀಕರು ಸಾಧಾರಣ ಡ್ರೆಸ್ ಹಾಕೊಂಡು ಹೋಗ್ತಾರ? ಲಕ್ಷ ಲಕ್ಷ ರೂಪಾಯಿ ಡ್ರೆಸ್ ಹಾಕಿದ್ದಾರೆ, ಕೋಟಿ ಕೋಟಿಗಳ ಕಾರಲ್ಲಿ ಹೋಗ್ತಾರೆ. ಅವ್ರಿಗೆ ನೋಡಿ ಜನರು ಸೆಲ್ಯೂಟ್ ಹೊಡಿಬೇಕು. ಅಂದರೆ ಅವರು ನನ್ನ ಹತ್ರ ಇಂಥ ಪ್ರಾಪರ್ಟಿ ಇದೆ, ನನ್ನ ಹೆಸರಿನಲ್ಲಿ ಇಷ್ಟು ದೊಡ್ಡ ಕಂಪನಿಗಳಿದೆ. ಹಾಲೆಲೂಯ. ಇದಕ್ಕೆಲ್ಲ ದೇವ್ರು ಕರೆದಿಲ್ಲ. ನೀನು ನನ್ನ ಮಾರ್ಗವನ್ನ ಲಕ್ಷಿಸುವುದಾದರೆ ನೀನು ನನ್ನನ್ನು ತಿಳಿದಿದ್ದಿ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಮಾರ್ಗವನ್ನು ನೀನ್ ಯಾರು ಕಂಡುಹಿಡಿತೀಯ, ನೀನ್ ನನ್ನನ್ನು ತಿಳಿದುಕೊಂಡಿದ್ಯಾ ಅಂತ ಅರ್ಥ. ಯೇಸು ಸ್ವಾಮಿಯ ಮಾರ್ಗವನ್ನು ಯಾರು ನಡೀತಾರೋ ಅವರು ಯೇಸು ಸ್ವಾಮಿನ ತಿಳಿದಂತವರು. ಇಲ್ಲಿ ತಿಳಿದಂತವರು ಇಲ್ಲಲ್ಲ. ಹಾಲೆಲೂಯ. ಹಾಗಾಗಿ ನಾವು ದೇವರನ್ನ ಭಾರಿ ಎಚ್ಚರಿಕೆಯಿಂದ ನಾವು ದೇವರನ್ನ ಸ್ತುತಿಸ್ಬೇಕು, ಎಚ್ಚರಿಕೆಯಿಂದ ಗೌರವದಿಂದ ಕಾಣಬೇಕು. ಅಪ್ಪ, ತಂದೆ ಎಂದು ನಾವು ಕರೆಯುವಾಗ ದೇವರು ತನ್ನ ಮಗ ಕರೀತಾ ಇದ್ದಾನೆ ಎಂಬುದಾಗಿ ಕಿವಿ ಕೊಡ್ತಾನೆ. ಹಾಲೆಲೂಯ. ಸ್ತೋತ್ರ. ಕೆಳಗಡೆ ಹೋಗಿ. ಕುರುಬನು ಹಾಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ತನ್ನ ತಂದೆಯ ಆಶೀರ್ವಾದ ಹೊಂದಿದ್ದವರೇ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಹಾಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ? ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ. ಯೇಸು ಸ್ವಾಮಿಯನ್ನು ತಿಳಿದುಕೊಂಡವರು ತಿಳಿಯದೇ ಇಲ್ಲಂತವರು
ಬೇರೆ ಬೇರೆ ಮಾಡಿ ದೇವರು ಹೇಳ್ತಾರೆ, ಬಲಗಡೆಯಲ್ಲಿ ನನ್ನ ಬಲಗಡೆಯಲ್ಲಿ ಕುರಿಗಳು, ಎಡಗಡೆಯಲ್ಲಿ ಆಡುಗಳನ್ನ. ಯಾಕಂದ್ರೆ ಕುರಿ ಮಾತು ಕೇಳ್ತದೆ, ಕುರುಬನ ಮಾತು ಆಡು ಕೇಳುವುದಿಲ್ಲ. ಕುರುಬ ಒಂದ್ ಕಡೆ ಓಡಿಸಿದ್ರೆ ಅದೊಂದ್ ಕಡೆ ಓಡೋಗ್ತದೆ. ಅಂದ್ರೆ ದೇವರ ವಾಕ್ಯ, ದೇವರ ಶಬ್ದಕ್ಕೆ ಕಿವಿ ಕೊಡದೆ ಇರುವವರು ಆಡಿಗೆ ಹೋಲಿಕೆ ಆಗಿದ್ದಾರೆ. ಕಿವಿ ಕೊಡುವಂತವರು ಕುರಿಗೆ ಹೋಲಿಕೆ ಆಗಿದ್ದಾರೆ. ಹಾಲೆಲೂಯಾ. ಕುರಿಗಳಿಗೆ ದೇವ್ರು ಏನ್ ಹೇಳ್ತಾರೆ ಇಲ್ಲಿ ಕೆಳಗಡೆ? ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ಜೀವಿಸಿದಂತವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿರುವ ಶಾಸ್ತ್ರವನ್ನು ನೀವು ತೆಗೆದುಕೊಳ್ಳಿರಿ, ಪರಲೋಕ ರಾಜ್ಯದಲ್ಲಿ ನಿಮ್ಗೆ ಸ್ಥಳ ಸಿದ್ಧ ಮಾಡಿದ್ದೇನೆ, ಬನ್ರಿ, ನೀವು ತೆಗೆದುಕೊಳ್ಳ್ರಿ. ಹಾಲೆಲೂಯಾ. ಇವತ್ತು ಸರ್ಕಾರ ಒಂದು ಸೈಟ್ ಕೊಟ್ಟು, ಫ್ರೀ ಸೈಟ್ ಕೊಟ್ಟು ನಿಮ್ಮ ಘೋಷಣೆ ಮಾಡ್ತದೆ, ಬನ್ರಿ, ನಿಮಗೋಸ್ಕರ ಮನೆ ಕಟ್ಟಿ ಸಿದ್ಧವಾಗಿದೆ, ನೀವು ಸ್ವಾಸ್ಥ್ಯವಾಗಿ ವಾಸಕ್ಕಾಗಿ ಇರ್ರಿ. ಈ ಲೋಕದ ಒಂದು ಮನೆ ಕಟ್ಟುವಾಗ ಹೇಗೆ ನಿಮ್ಮ ಹೆಸರು ಕರೀತಾರೋ ಅದೇ ರೀತಿಯಾಗಿ ದೇವ್ರು ಹೇಳ್ತಾರೆ, ನನಗಾಗಿ ಭೂಮಿ ಮೇಲೆ ಬದುಕಿದಂತ ಜನಗಳೇ, ಪರಲೋಕದಲ್ಲಿ ನಿಮಗೆ ಜಾಗವನ್ನು ಸಿದ್ಧ ಮಾಡಿದೀನಿ, ಬನ್ರಿ, ನೀವು ಅದನ್ನ ಏನಂತೆ ನಿಮಗೋಸ್ಕರ ಸಿದ್ಧ ಮಾಡಿರೋ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನೋ, ಸ್ವಾಮಿ ಹೇಳ್ತಾರೆ, ಕೇಳಬಹುದಮ್ಮ? ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಸಾಕು. ನೋಡು, ಇಲ್ಲಿ ಸ್ವಾಮಿ ಕೆಳಗೆ ಹೇಳ್ತಾರೆ, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದು ನನ್ನನ್ನು ಸೇರಿಸಿಕೊಂಡಿರಿ. ಹಾಲೆಲೂಯಾ. ಕೆಳಗಡೆ ಬಟ್ಟೆ ಇಲ್ಲದವನಾಗಿದ್ದನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು ಸ್ವಾಮಿ, ಯಾವಾಗ ನೀವು ಹಸಿದದ್ದನ್ನು ಕಂಡು ನಿನಗೆ ಇಲ್ಲವೇ ನಿನ್ನ ಬಾಯಲ್ಲಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು. ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಕೊಂಡೆವು. ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು. ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು, ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನಗೆ ನೋಡುವುದಕ್ಕೆ ಬಂದೆವು. ಉತ್ತರವಾಗಿ ಯೇಸು ಸ್ವಾಮಿ ಕೇಳ್ತಾರೆ. ಯೇಸು ಸ್ವಾಮಿ ಭೂಮಿಯ ಮೇಲೆ ಬಂದು ಕೇಳ್ತಾರೆ, ಯಾರಿಗೆ ದೇವರ ವಾಕ್ಯವನ್ನು ಕೇಳಿ ನಡೆದಂತವರಿಗೆ ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಆಶ್ವಾಸನೆ, ಅಂದ್ರೆ ಅವ್ರಿಗೊಂದು ದೇವರ ಒಂದು ವಾಗ್ದಾನ ಮಾಡಿದ ಜನರಿಗೆ ಹೇಳ್ತಾರೆ, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಟ್ಟೆ ಇಲ್ಲದವನಾಗಿದ್ದೆ, ನನಗೆ ಬಟ್ಟೆಯನ್ನು ಕೊಟ್ಟಿದ್ದೀರಿ. ನನಗೆ ಸ್ನಾನಕ್ಕೆ ನೀರಿಲ್ಲ, ಪ್ರತಿಯೊಂದಕ್ಕೂ ರೂಮ್ ಇಲ್ಲ, ಮನೆ ಇಲ್ಲ, ಪ್ರತಿಯೊಂದಕ್ಕೂ ನನಗೆ ಸಹಾಯ ಮಾಡಿದ್ದೀರಿ. ಹಾಲೆಲೂಯಾ. ಅವಾಗ ನೀತಿವಂತರು ದೇವರ ಹತ್ರ ಕೇಳ್ತಾರೆ, ಸ್ವಾಮಿ, ನೀನು ಯಾವಾಗ ಬಂದಿದೆ ಯೇಸುವೆ? ನಾನು ಯಾವಾಗ ನಿನಗೆ ಊಟ ಕೊಟ್ಟೆ? ನಾನು ಯಾವಾಗ ನಿನಗೆ ಬಟ್ಟೆ ಕೊಟ್ಟೆ? ನಾನು ಯಾವಾಗ ನಿನಗೆ ಸ್ನಾನಕ್ಕೆ ಅವಕಾಶ ಕೊಟ್ಟೆ? ನೀನು ರೋಗದಲ್ಲಿದ್ದಾಗ ನಾನು ಯಾವಾಗ ಟ್ರೀಟ್ಮೆಂಟ್ ಮಾಡಿದೆ ಸ್ವಾಮಿ? ಅದಕ್ಕೆ ಯೇಸು ಸ್ವಾಮಿ ಉತ್ತರವಾಗಿ ಹೇಳ್ತಾರೆ ಏನಂತ. ಅದಕ್ಕೆ ಉತ್ತರವಾಗಿ ಹೇಳುವುದು ಏನೆಂದರೆ, ಅದಕ್ಕೆ ಅರಸನು ತನ್ನ ಸಹೋದರರಿಗೆ, ಕೆಲವರು ಅಲ್ಪನಾದವನಿಗೆ ನೀನು ಏನೇನು ಮಾಡಿದಿರೋ ಅದು ನನಗೆ ಮಾಡಿದಾಗ ಹಾಗಾಯ್ತು. ಅಂದರೆ ಅರ್ಥ, ದಾರಿಯಲ್ಲಿ ಯಾವರಾದ್ರೂ ಒಬ್ಬ ಬಲಹೀನನೋ, ರೋಗದಲ್ಲಿ ಬಿದ್ದವನೋ, ಅವನಿಗೆ ಹುಷಾರಿಲ್ಲದವನೋ, ಕೈಯ ಕಾಲಲ್ಲಿ ಶಕ್ತಿ ಇಲ್ಲದವನೋ, ಅವನಿಗೆ ದಿಕ್ಕೇ ಇಲ್ಲದವನೋ, ಅವನಿಗೆ ನೀನು ಸಹಾಯ ಮಾಡಿದ್ರೆ ಪರಲೋಕದಲ್ಲಿರುವ ನನ್ನ ತಂದೆಗೆ ನೀನು ಸಹಾಯ ಮಾಡಿದಂಗೆ. ಹಾಲೆಲೂಯಾ. ನೆನ್ಪಿಟ್ಕೊಳ್ರಿ, ಯಾರಾದ್ರೂ ನಿಮ್ಮ ಕಣ್ಣಿಗೆ ಕಂಡು ಅವನಿಗೆ ಕೈ ಕಾಲೆಲ್ಲ ಹುಣ್ಣು, ಗಾಯ ಪಾಯ ಅದಾಗಿದ್ರೆ ಅಟ್ಲೀಸ್ಟ್ ಅವನಿಗೆ ಹೋಗಿ ಏನಾರ 20 ರೂಪಾಯಿ 50 ರೂಪಾಯಿ ಕೊಡ್ರಿ. ಯಾಕಂದ್ರೆ ದೇವರು ಕೆಲವೊಮ್ಮೆ ಪರೀಕ್ಷೆ ಮಾಡೋ ರೀತಿ ಇರ್ತದೆ. ಇಲ್ಲಿ ನೋಡಿ ಹೇಳ್ತಾನೆ, ಅಲ್ಪನಾದನು ಒಬ್ಬನನ್ನು ನೀನು ಏನೇನು ಮಾಡಿದರು ಈ ಒಳ್ಳೆ ಕೆಲಸದಲ್ಲಿ ನೀನು ನನಗೆ ಮಾಡ್ದಂಗೆ ಆಯ್ತು ಅಂತ ಯೇಸು ಸ್ವಾಮಿ ನೇರವಾಗಿ ಹೇಳ್ತಾರೆ. ಹಲ್ಲೆಲೂಯಾ. ನಾವು ಬರೀ ದೇವರನ್ನೇ ಆರಾಧಿಸ್ತಾ ಇದ್ರೆ ಈ ಲೋಕದಲ್ಲಿ, ಹಾಗಾದ್ರೆ ನೀನ್ ಲೋಕದಲ್ಲಿ ಇಲ್ಲಿ ನಿನಗೆ ಬಿಟ್ಟಿದ್ದೀನಲ್ಲ, ಇಲ್ಲಿ ನಿನ್ನ ಜೀವಿತ ಹೇಗಿದೆ? ಪರಲೋಕ ಮೆಚ್ಚ ರೀತಿ ಇದೆಯಾ ನೀನು? ಇಲ್ಲ. ಈ ಲೋಕದಲ್ಲೂ ನಮಗೆ ಪರಲೋಕ ರಾಜ್ಯವನ್ನು ಕುರಿತು ಈ ಲೋಕದಲ್ಲಿ ಬದುಕಬೇಕಾಗಿ ಇವರು ಎಲ್ಲವನ್ನು ಅನುಸರಿಸಿಕೊಂಡು ನಾವು ಹೋಗ್ಬೇಕಾಗಿದೆ ಪ್ರಿಯನೇ. ಹಾಲೆಲೂಯಾ. ಕೆಳಗಡೆ ಓದು.
ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಹಾ ಆಮೇಲೆ ಆತನು ಹ್ಮ್ ಎಡಗಡೆಯಲ್ಲಿರುವವರಿಗೆ, ಹ್ಮ್ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಹಾ. ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಬೆಂಕಿ ಒಳಕ್ಕೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೆನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೆನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ನನಗೆ ಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡಕ್ಕೆ ಬರಲಿಲ್ಲವೆಂದು ಹೇಳಿದ್ದೀರಿ. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದದ್ದನ್ನು, ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದದರಲ್ಲಿ ಒಬ್ಬನಿಗೆ ಏನೇನೋ ಮಾಡದೆ ಹೋದಿರೋ, ಅದಕ್ಕೆ ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಒಬ್ಬ ಭಿಕ್ಷುಕನು ಬಿದ್ದಿದ್ದಾನೆ, ಒಬ್ಬ ಗತಿ ಇಲ್ಲದವನಿದ್ದಾನೆ, ಒಂದು ಮನೆಗೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲದವರಿದ್ದಾರೆ. ಅವ್ರನ್ನ ನೋಡಿ ಸತಾ ನೀನು ಸುಮ್ಮನೆ ಹೋಗಿದ್ದೀಯಾ. ಹಲ್ಲೆಲೂಯಾ. ಅವರಿಗೆ ಯಾವ ಸಹಾಯವೂ ಮಾಡಲಿಲ್ಲ, ಅವರ ಸ್ಥಿತಿಗತಿ ವಿಚಾರಿಸಲಿಲ್ಲ. ಅವರಿಗೆ ದಿಕ್ಕೇ ಇಲ್ಲದಂತವರಾಗ ಇದ್ದಾಗ, ನಿನ್ನ ಹತ್ರ 1,00,000 ಹಣ ಇರ್ಬೋದು, 1,000 ಹಣ ಇರ್ಬೋದು, ನಿನಗೆ ಒಂದೊತ್ತು ಊಟಕ್ಕೆ ಕೊಡ್ಲಿಲ್ಲ. ಹಲ್ಲೆಲೂಯಾ. ಅವಾಗ ನೀನು ಕಾಣದಂತ ಒಂದು ಇಲ್ಲಿ ಒಂದು ಬಡವರಿಗೆ ಒಂದು ಸಹಾಯ ಮಾಡದವನು ಪರಲೋಕ ರಾಜ್ಯದಲ್ಲಿ ನನಗೆ ಹೇಗೆ ನೀನು ಮೆಚ್ಚುಗೆಯಾಗುತ್ತೀಯ? ಹಲ್ಲೆಲೂಯಾ. ನಾನಿಲ್ಲಿ ವಾಕ್ಯ ಬರ್ದಿರೋದು ಸುಮ್ಮನೆನಾ? ಇದ್ರ ಪ್ರಕಾರ ನೀವು ಜೀವಿಸಿದ್ರ ಬಂದಿರಿ ಒಳಗಡೆ. ಇಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಲಾಸ್ಟ್ ಏನ್ ಹೇಳ್ತದೆ, ಇದನ್ನು ಹಾಗೂ ಮಾಡದೆ ಹೋದಂಗಾಯ್ತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಗ ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ. ನಿತ್ಯ ಜೀವ ಅಂದ್ರೆ ಏನು? ಪರಲೋಕ ರಾಜ್ಯದಲ್ಲಿ, ಆ ರಾಜ್ಯದಲ್ಲಿ ಎಂದಿಗೂ ಅಳಿಯುವುದೇ ಇಲ್ಲ, ನಿರಂತರವಾಗಿರುವಂತ ರಾಜ್ಯಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರು ಕರೆದಿದ್ದೆ, ಅದ ರೀತಿಯಾಗಿ ನೀವು ಬದುಕ್ರಿ. ಇಲ್ಲಿ ನಾವು ದೇವರ ಹತ್ರ ನಾವು ಹೀರೋ ಆಗಿ ನಟನೆ ಮಾಡೋದು ಬೇಡ. ಈ ಭೂಮಿ ಮೇಲೆ ಯಾರಾದ್ರ ತುಂಬಾ ಏನಾರ ಅವ್ರಿಗೆ ಕಷ್ಟದಲ್ಲಿ ಏನಾದ್ರೂ ಒಂದು ಅವ್ರು ಕೇಳಿದ ಒಂದು ಸಹಾಯ, ಒಂದು ಚಾ ಕುಡಿಯಕ್ಕೆ 10 ರೂಪಾಯಿ ಕೊಟ್ರೆ ನಿಮ್ಗೆ ಆಶೀರ್ವಾದ. ಹಲ್ಲೆಲೂಯಾ. ಇದಕ್ಕೆ ದೇವರು ಕರೆದಿದ್ದಾರೆ. ಅವಾಗ ಪರಲೋಕದಿಂದ ದೇವರು ನೋಡ್ತಾರೆ, ಎಲ್ಲ ನಂಬಿಗಸ್ತನ ಆಳೆ, ನಿನಗೆ ಕೊಟ್ಟಿರೋ ತಲಾಂತಲೇ ನೀನು ಒಳ್ಳೆ ನಂಬಿಕಸ್ಥನಾದ ಹಾಳಾಗಿ ನೀನು ಕಂಡು ಬಂದಿದ್ಯಾ. ಇನ್ನು ಮುಂದೆ ನಿನಗೆ ಇದಕ್ಕಿಂತ ದೊಡ್ಡ ಕೆಲಸವನ್ನು ನಾನು ಕೊಡ್ತೇನೆ. ನಿನ್ನ ಸ್ಥಿತಿಯಿಂದ ನಿನಗೆ ಮೇಲೆ ತೆಗೆದುಕೊಂಡ್ಬರ್ತಾರೆ. ನಿನಗೆ ಆಟೋ ರಿಕ್ಷಾ ಬಿಟ್ಟು ನಿನ್ನ ಕಾರ್ ಕೊಡಿಸ್ತಾರೆ. ಆಟೋ ರಿಕ್ಷಾದಲ್ಲಿ ನಂಬಿಕೆಯಿಂದ ಬದುಕಿದ್ಯಾ, 3 ಚಕ್ರ ತೆಗೆದಾಕಿ 4 ಚಕ್ರವನ್ನು ಕೊಡ್ತಾರೆ. ನೀನ್ ಮಾಡ್ತಿರೋ ಈ ಕೆಲಸದಿಂದ ತೆಗೆದು ನಿನ್ನ ಉನ್ನತಿಗೆ ಕೊಡ್ತಾರೆ. ಯಾಕೆಂದ್ರೆ ತಲಾಂತು ಹೆಚ್ಚು ಮಾಡ್ತಾರೆ, ನೀತಿವಂತರಾಗಿದ್ದಕ್ಕೋಸ್ಕರ. ಹಲ್ಲೆಲೂಯಾ. ಇದು ದೇವರು ಮಾಡುವಂತ ಕೆಲಸ. ನಂಬುವರು ದೇವರಿಗೆ ಸ್ತೋತ್ರ ಮಾಡಿ ಒಂದು ಹಲ್ಲೆಲೂಯಾ. ಯೇಸು ನಾಮಕ್ಕೆ ಮಹಿಮೆ ಉಂಟಾಗಲಿ. ರಾಜಾವೇ, ನಿಮ್ಮ ವಾಕ್ಯ, ನಿಮ್ಮ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ರಾಜಾವೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರಾತ್ಮನು ನುಡಿಸುವಂತ ಮಾತುಗಳಿಗೆ ನಾವು ಶಬ್ದವನ್ನು ಈ ಕಿವಿಗೊಟ್ಟು ಅದ್ರ ಪ್ರಕಾರ ನಾವು ನಡೆಯುವುದಾದರೆ ಪರಲೋಕದಲ್ಲಿ ಬಹಳ ಫಲ ಇದೆ ಅಂತ ಸ್ವಾಮಿ ನಮಗೆ ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ವಿಡಿಯೋ ಮುಖಾಂತರ ನೋಡೋ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ಭದ್ರಕೋಟೆಯಲ್ಲೂ ಮುಚ್ಚು ಮರೆ ಮಾಡು. ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ, ಪರಲೋಕದ ಒಳ್ಳೆ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.